ಚೆನ್ನಾಗಿ ಮಾಡಿರೋ ಗಣಿತಗಳನ್ನು ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಇದನ್ನು ಚೆನ್ನಾಗಿ ಕ್ರಿಯೆಗಳನ್ನು ಮೊದಲು ಮಾಡಬೇಕು. ನಾ ಹಚ್ಕೋತನ ಅಲ್ಲಿ ತನಕ ಮಾಡಿರಿ. 3.13 ಭಾಗಿಲೆ 5/6 ದುಡ್ಕೋಸ್ ಪೂರ್ತಿ ಮಧ್ಯಾಂತರ ಚಿಹ್ನೆ ಮೈನಸ್ 2.23 ಮೈನಸ್ 1.34 ನೋಡ್ರಿ. ಇದು ದೊಡ್ಡ ಕೌನ್ಸದ ಇದು ಅದ. ಎರಡು ಯಾವ ಲೆಕ್ಕಾದ ಮೊದಲು ಬಿಡಿಸೋದು ಅದರ ಪದ್ಧತಿ ಪ್ರಕಾರ ಇದನ್ನು ಬಿಡಿಸೋದ್ರೆ ಭಾಳ ಚಲೋ. ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಭಾಳ ಇಂಪಾರ್ಟೆಂಟ್. ಅತಿ ಸಣ್ಣ ಭಿನ್ನ ರಾಶಿಗಳನ್ನು ಹೆಂಗೆ ಮಾಡೋದು ಮುಂದೆ ನಿಮಗೆ ಸರಳೀಕರಣ ಭಾಳ ದೊಡ್ಡ ಬಂದವ. ಅಲ್ಲಿ ನಾ ಹೇಳಿಲ್ಲ ಲಾಸ್ಟಕ್ಕೊಂದು ಸರಳೀಕರಣ ಅಂತ ಹಾಕಿನ ಅದನ್ನು ಮಾಡಿದ್ರೆ ಎಲ್ಲರದು ರಿಸಲ್ಟ್ ಆದಂಗೆ. ಇವತ್ತನ್ನು ಕಲ್ತ್ರೆ ಅವು ಬರ್ತಾವೆ. ಅವು ನೀವು ನೋಡಿದಾಗ ಭಾರಿ ಬಿರಿ ಅನ್ನಿಸ್ತವು. ಯಾಕೆ ನೀವು ಅನುಕ ನಂಬರ್ಗಳನ್ನು ನೀವು ಹಿಂಗೆ ಹೋಗ್ಲಿಕ್ಕತ್ತೀರಿ, ಹಿಂಗೆ ಬರ್ರಿ ನೀವು ನೋಡ್ರಿ. ನೀವು ಗಣಿತ ಎಷ್ಟು ಅಭ್ಯಾಸ ಸರಳ ಆಗ್ತಾವೆ. ಎಲ್ಲ ಗಣಿತಗಳು ಸರಳ ಆಗಿಬಿಡ್ತಾವೆ ಮುಂದೆ ನಿಮಗೆ. ನೀವು ಬಿರಿದಿಂದ ಸರಳದ ಕಡೆ ಹೊಂಟೀರಿ, ಬಿರಿ ಲೆಕ್ಕಗಳಿಂದ ಸರಳ ಕಡೆ ನೀವು ಹೊಂಟೀರಿ, ಸರಳದಿಂದ ಬಿರಿ ಕಡೆ ನೀವು ಹೋಗ್ಬೇಕಾಗ್ತದೆ. ಈಗ ಅಂದ್ರೆ ಅನುಕ ನಂಬರ್ ಏನು ಜೂನ್ ಅನ್ಕೊಡೋದ ನಿಮಗೆ ಅನುಕ ನಂಬರ್ 1 ಅಂತ ಬರ್ತದೆ. ಅವಾಗ ಬಂದಾಗ ನೋಡಿ ಇಲ್ಲಿ 6 ಅದ. ಇನ್ನು ನಿಮಗೆ 5 ಅನುಕ ನಂಬರ್ ಜೂನ್ ತನಕ ಬರ್ಬೇಕು. ಆ 5 ಅನುಕ ನಂಬರ್ ನೀವು ಕಲ್ತು ಬಿಟ್ರಿ ಮುಂದಿನ ಗಣಿತಗಳನ್ನು ಹೆಂಗೆ ಅಂದ್ರೆ ಪೆನ್ ಹಾಳೇಟ್ ಮಾಡ್ಕೊತ ಹೋಗ್ಬಿಡ್ತೀರಿ. ಅಷ್ಟು ರಿವಿಷನ್ ವರ್ಕ್ ಅದ ಮುಂದೆ. ಈ 1ರಿಂದ 5 ಅನುಕ ನಂಬರ್ ನೀವು ಬೇಸಿಕ್ ಅಭ್ಯಾಸ ಅಂದ್ರೆ ಅದೇ. 1 ಅನುಕ ನಂಬರ್ ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ, ಆಮೇಲೆ ಸ್ಥಾನ ಬೆಲೆ, ಇದರ ಸ್ಥಾನ ಬೆಲೆ ಎಷ್ಟು, ಗುಣಲಬ್ಧ, ಭಾಗಲಬ್ಧ, ಶೇಷ, ಆಮೇಲೆ ಇನ್ನು ಬರ್ಬರ್ತಲ್ಲ ಸ ಮಸ, ಎಲ್ಲ ಗಣಿತಗಳು ಇನ್ನ ಈ ಕಡೆ ಅವು. ಈಗ ಮುಗಿಲಿಗೆ ಬಂದ ನೀವು ಬೇಸಿಕ್ ಅಭ್ಯಾಸ. ಇನ್ನ ನಿಮಗೆ 17 ಅಕಡಿ ಅನುಕ ನಂಬರ್ದಿಂದ ಮತ್ತೆ ಹೊಸ ಬರ್ತಾವ ನಿಮಗೆಲ್ಲ. ಪಿಕ್ಟೋಗ್ರಾಫ ಮುಂದೆ ಮೇಲೆ ಇವು ತ್ರಿಕೋನದ ಸುತ್ತಳತೆ ವಿಸ್ತೀರ್ಣ ಎಲ್ಲ ಬರ್ತಾವು. ಅವು ಈ ಕಡೆ ಬರ್ತಾವ ನಿಮ್ಮ ಪ್ರಾರಂಭದಾಗ. ಈಗ ನೋಡ್ರಿ, ಈಗ ಎಲ್ಲನ ಇಂಡೆಕ್ಸ್ ಬರ್ದು ಹಾಕ್ತಾನೆ. ಗಣಿತಗಳನ್ನು ಸರಿಯಾಗಿ ಮಾಡ್ರಿ. 3 3 9 1 13 ಭಾಗಿಲೆ 5/6 ಈ ಕ್ರಿಯೆ ಮೊದಲು ಮಾಡ್ಕೊರಿ, ಬರೋಬ್ಬರಿ ಹಾಕೋರಿ. 13 ಗುಂಡ್ಲೆ ಚಿಹ್ನೆ ಹಾಕಿದಾಗ ಇದು ಗುಣಕ ವಿಲೋಮ ಆಗ್ತದೆ. ಮೇಲೆ 6 ಆಗ್ತದೆ, ತಳಗೆ 5 ಆಗ್ತದೆ. ಇದು ವೃತ್ತಿಕ್ರಮ ರೂಪ, ರೆಸಿಪ್ರೊಕಲ್. ಇದು ಭಾಜ್ಯ, ಇದು ಭಾಜಕ ಎಲ್ಲ ತಿಳ್ಕೊಬೇಕು. ಭಾಜ್ಯವನ್ನ ಭಿನ್ನ ರಾಶಿ ಒಳಗೆ ಭಾಗಾಕಾರ ಚಿಹ್ನದಲ್ಲಿ ಕನಿಷ್ಠ ರೂಪಕ್ಕೆ ತರ್ಲಿಕ್ಕೆ ಬರೋದಿಲ್ಲ. ಇದು ನಿಮ್ಗೆ ಗುರ್ತಿರ್ಬೇಕು. ನೀವು ಪಣ್ಣ ಭಾಗಾಕಾರ ಚಿಹ್ನ ಕಟ್ತಾ ಹೊಡಿಬೇಡ್ರಿ. 5 1 5 2 3 1 3 2 2 2 ಎಷ್ಟು 4. ಈಗ ಈ ಭಾಗ ಮುಗೀತು. ಈ ಭಾಗಕ್ಕೆ 4 ಕೂತ್ರೆ ಏನು ಬರ್ತದೆ, ಈ ಗಣಿತ ಬಿಡಿಸ್ಕೊಂಡು ಚಿಹ್ನ ಹಾಕಿ ಮಾಡ್ಬೇಕು. ಬರೋಬ್ಬರಿ 4/1 ಇಟ್ಕೋರಿ, ಮುಂದೆ ಮೈನಸ್ ಇಟ್ಕೋರಿ. ಇದ್ರ ಉತ್ತರ ತಂದು ಇದ್ರ ಮುಂದೆ ಹಚ್ಚರಿ. ಭಾಳ ಸರಳ ಬಂದ್ಬಿಡ್ತಾವ ನೋಡಿ. 3 7 6 1 2 8 3 ಮೈನಸ್ 4 1 4 1 3 7 4. ಈಗ ಏನು ಮಾಡ್ತೀರಿ, 3 4 ಲಸ ತೆಗಿಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಇದ್ರ ಗುಣಲಬ್ಧಿ ಲಸ ಇರ್ತದ. 3 ಮಗ್ಯ 4 ಇಲ್ಲ, 4 ಮಗ್ಯ 3 ಇಲ್ಲ. 3 4 12 ನೋಡಿ. 3 4 12, 4 3 12, 8 4 32 ಮೈನಸ್ 7 3 21. ಬರೋಬ್ಬರಿ ಎಷ್ಟು ಬಂತು, 11 12 ಬಂತು. ಇದನ್ನು ತಂದೆ ಇದ್ರ ಮುಂದೆ ಹಚ್ಚರಿ. 11 12. ಈಗ ಒಂದು ಛೇದಿದ್ದಾಗ ಏನು ಮಾಡ್ಬೇಕು, ಲಸ 12 ಇದ್ರದ ಲಸ ತಕ್ಕೋತ ಕೂಡಬೇಡ್ರಿ. ನೋಡಿ, ಒಂದು ಛೇದಿದ್ದಾಗ ಮುಂದಿನ ಅಂಕಿನೇ ಲಸ ಇರ್ತದೆ. ಅವೆಲ್ಲ ನಿಯಮಗಳನ್ನು ತಿಳ್ಕೊಬೇಕು ನೀವು. ಏನ್ರಿ ಸರ್ ಅಂತ ಇಲ್ಲಿ ಬಂದದ. ಇದು ಮುಂದಿನ ಅಂಕಿ ಏನು ಭಿನ್ನ ರಾಶಿ ಇರ್ತದ ಅದ್ರ ಛೇದ ಅದೇ ಅಂತ ತಿಳ್ಕೊಂಡು ಬಿಡವು. ಲಸ ಸಾರಿ, ಇಲ್ಲಿ ಬಂದಾಗ ಆ ಮುಂದಿನ ಅಂಕಿನೇ ಲಸ ಇರ್ತದ. ಅದನ್ನು ನಿಮ್ಮ ನಿಯಮಗಳನ್ನು ತಿಳ್ಕೊಬೇಕು ಭಿನ್ನ ರಾಶಿ ಒಳಗೆ. ನೋಡಿ, 1 12 12 1 12 4 48 ಮೈನಸ್ 11 1 11. 8 1 ಆದ್ರೆ 9, 8 1 ಆದ್ರೆ 9 ಅಂತ. 8 1 ಆದ್ರೆ 7, 8 1 ಆದ್ರೆ 7, 4 1 ಆದ್ರೆ 3, ತಳಗ 12, 12 3 36, 1 ಉಳಿತು, ತಳಗ ಛೇದ 12. ಆನ್ಸರ್ ಇಸ್ ಈಕ್ವಲ್ ಟು 3.112. ಉತ್ತರ ಸಂಖ್ಯೆ ಎ ತಿಳ್ಕೊ.
ನೋಡ್ರಿ. ಇಷ್ಟು ನೀವು ರಿವಿಷನ್ ಮಾಡ್ಕೊತ ಹೋಗ್ರಿ, ಮುಂದೆ ಗಣಿತಗಳು ನೋಡ್ರಿ ಎಷ್ಟು ಭಾರಿ ಫಾಸ್ಟ್ ಬರ್ತಾವ ನಿಮಗೆ. ಜೋಶಿ ಸರ್ದು ವಿಡಿಯೋ ಭಾಳ ಭಾರಿ ರೀ ಅಂತ ಎಲ್ಲಾರ ಬಾಯಾಗ ಬರ್ಬೇಕು. ನಾನು ಈ ಅಭ್ಯಾಸ ನೋಡಿದ್ರೆ ನೀವಾಗೆ ಪ್ರೀತಿಯಿಂದ ನಮ್ಮ ಅಭ್ಯಾಸ ಕಲಿಯುವಂತ ಮನಸ್ಸು ಬರ್ತಾವ. ಸುಮ್ಮನೆ ಯಾವ ಥರ ಒಂದು ಗಣಿತ ಹಾಕೋದು ಐತಿ, ಇದನ್ನ ವೇಗವಾಗಿ ತಿಳಿಸ್ಬೋದು ನಾವು. ಬೇಡ, ವೇಗವಾಗಿ ಕಲಿಸಿದ್ದು ವೇಗವಾಗಿ ಹೋಗ್ತದದು. ಇದು ಬೇಸಿಕ್ ತಳಹದಿ ತಳ ನಾವು ಮೊದಲು ಹೆಂಗೆ ಕಲ್ತಿದ್ವಿ ಆ ಪದ್ಧತಿ ಓಲ್ಡ್ ಐಸೆ ಅಭ್ಯಾಸ. ಈಗ ಒಂದು ಸಣ್ಣ ಉದಾಹರಣೆ ಕೊಡ್ತಾನ, ನಿಮಗೊಂದು ಇಂಥದ್ದೊಂದು ಗಣಿತ ಹಾಕ್ತಾರೆ. ಹಾಕಿ ಏನು ಮಾಡ್ತಾರೆ, ಇಲ್ಲಿ ತಂದ 4 ಗಂಟೆ 32 ಹಚ್ಚರಿ, 3 7 21 ಹಚ್ಚರಿ. ನೋಡ್ರಿ, ಈಗ ನಾನೇ ಮಾಡ್ತೇನೆ. ಈಗ ಇಷ್ಟೆಲ್ಲ ಲಸ ತೆಗೆದು ಯಾಕೆ ತಿಳಿಸಿದ? ಮಕ್ಕಳಿಗೆ ರೀತಿ ಬರಬೇಕು, ಥಿಯರಿ ಇಂಪಾರ್ಟೆಂಟ್. ಆಮೇಲೆ ಇಷ್ಟು ನಾ ಹಾಕಿದನ 8 3 ಅಂಶ ಮೈನಸ್ 4 ಅಂಶ ಇಟ್ಟು ಈ ಪದ್ಧತಿಯನ್ನು ಲಸ ತೆಗೆದು ಲಸ ಕಚ್ಚದಿಂದ ಭಾಷೆ ಆಮೇಲೆ ಇದಕ್ಕೆ ಗುಣಾಕಾರ ಮಾಡ್ರಿ ಅಂತಂತ ಅವಾಗಿನ ಪದ್ಧತಿ ಹೆಂಗಿತ್ತು, ಹಿಂಗೆ ಕಲಿಸೋ ಪದ್ಧತಿ ಇತ್ತು. ಈಗೇನು ಬಂದ್ಬಿಟ್ಟವ, ಈ 8 3 ಅಂಶ ಇದನ್ನ 3 7 6 6 7 8 3 ಅಂಶ ಆಯ್ತು, 4 1 4 3 7 4 ಅಂಶ ಆತ್ಲ ಪಟಕಂದ್ರೆ 4 ಗಂಟೆ 32 3 7 20 ಬರ್ತದೆ. ಬಟ್ ಥಿಯರಿ ಗುರ್ತಿತ್ತು ಅಂತಂದ್ರೆ ನಾಳೆ ನೀವೇ ಮಾಡ್ತೀರಿ ಇದನ್ನು. ಈಗ ನೀವು ಮಾಡ್ರಿ, ಹಿಂಗೆ ಹಚ್ಕೊಂಡಾಗ 4 ಗಂಟೆ 32 ಹಚ್ಚ್ರಿ, 3 7 21 ಇದು ಎಷ್ಟು ಬೇಗನೆ ತಿಳಿತದ ನೋಡ್ರಿ. ನೀವೇ ಮಾಡ್ತೀರಿ ನಾಳೆ, ಹಂಗೆ ಮಾಡ್ರಿ. ಆದ್ರೆ ಕಲಿಯೋದು ಮಾತ್ರ ಹಿಂಗೆ ಕಲೀರಿ, ಮಾಡೋದು ಮಾತ್ರ ಹಿಂಗೆ ಮಾಡ್ರಿ. ಹೆಂಗೆ ಮಾಡೋದು, ಹಿಂಗೆ ಬಿಂದರೆ ಹಚ್ಚಿ 4 ಗಂಟೆ 32 3 7 21 4 3 12 ಬರ್ತದ. ಈಗ ನೋಡ್ರಿ, ಅವಿಭಾಜ್ಯ ಅಂಕೆಗಳು ಇದ್ದಾಗ ಹೆಂಗೆ ಮಾಡ್ಬೇಕು, ಅದು ಒಂದು ನೇಮ್ ಅದ. ಎಲ್ಲದಕ್ಕೂ ಮಾಡ್ಲಿಕ್ಕೆ ಹೋಗ್ಬಾರ್ದು ನೀವು. ಇದು ಇವುಗಳ ಗುಣಲಬ್ಧ ಲಸ ಬಂದಿರ್ಬೇಕು, ಇದು ನೆನ್ಪಿಟ್ಕೋಬೇಕು. 3 4 12 3 5 15 ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಆಗಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಭಾಳ ಸರಳ. ಆಕಸ್ಮಿಕವಾಗಿ ಲಸ ಹಾಕಿದ ಭಾಗ ಹೋಗ್ತಿತ್ತು ಅಂತಂದಾಗ ಅದರಲ್ಲೇ ಗುಣಾಕಾರ ಮಾಡಿ ಇಡ್ಬೇಕು. ಮತ್ತೆ ಅದು ಒಂದು ಶಾಣೆತನ, ಮುಂದೆ ಅದನ್ನು ತಿಳಿಸ್ತಾನೆ ನಿಮಗೆ. ಇದರಲ್ಲಿ ಎಷ್ಟರಲ್ಲೇ ಹೋಗ್ತದೆ, 4ರಲ್ಲೇ ಭಾಗ ಹೋಗ್ತದೆ. 4 ಗಂಟೆ 32 ಮಾಡ್ರಿ, ಇದು ಎಷ್ಟರಲ್ಲೇ ಹೋಗ್ತದೆ, 4 3 ಹೋಗ್ತದೆ, 3 7 21. ಇದು ಬಹಳ ಸರಳ ತಿಳಿತದ ನಿಮ್ಗೆ, ಇದು ಬಹಳ ಸರಳ ತಿಳಿತದ. ಈಗ ನೋಡ್ರಿ, ಇದನ್ನ ಹೆಂಗ್ ಪದ್ಧತಿ ಪ್ರಕಾರ 2 ರೀತಿ ತಿಳಿಸ್ತಿರ್ತಾನ. 2 ಮೈನಸ್ ಪುಷ್ಪಾವರ್ಣ, 2 ಮೈನಸ್ 2 ಮೈನಸ್ 1 ಪುಷ್ಪಾವರ್ಣ ಚೌಕಾವರ್ಣ. ನೀವು ಈ ಕ್ರಿಯೆಗಳನ್ನು ಮಾಡೋ ಇದು ಇಂಥವಂತೂ ಗ್ಯಾರಂಟಿ ಸೈನಿಕ್ ಸ್ಕೂಲ್ಗೆ ನವೋದಯ ಬೀಳಿಕತ್ತಾವ. ಈಗ ನೋಡಿ, ಈ ಕೌನ್ಸ್ ಮೊದಲು ಬಿಡಿಸ್ಕೋಬೇಕು. ಇದು ಬಾಯಲ್ಲೇನೆ ಬರ್ತದಿಲ್ಲ ನೋಡ್ರಿ. 2 1 ಆದ್ರೆ 1 ಇಟ್ಟು ಬಿಡ್ರಿ. 2 ಮೈನಸ್ ಚೌಕಾಂಶ, 2 ಮೈನಸ್ ಪುಷ್ಪಾವರ್ಣ, 2 ಮೈನಸ್ 1 ಪುಷ್ಪಾವರ್ಣ ಈ ಪುಷ್ಪಾವರ್ಣಗಳನ್ನು ಹಾಕೋದು ಮಾತ್ರ ಮರಿಬೇಡ್ರಿ. ಇಟ್ ಈಸ್ ಮೋಸ್ಟ್ ಡೇಂಜರಸ್. ಒಂದೇ ಆವರಣ ಬಿಟ್ರಿ ಅಂದ್ರೆ ಚಿನ್ನ ಬದಲಾಗಿ ಬಿಡ್ತಾವ ನೋಡ್ರಿ. 2 ಮೈನಸ್ ಚೌಕಾಂಶ, 2 ಮೈನಸ್ 2ರಾಗ 1 ಆದ್ರೆ ಎಷ್ಟು 1 ನೋಡ್ರಿ. ಚೌಕಾಂಶ ಮತ್ತೆ ನೋಡ್ರಿ, 2ರಾಗ 1 ಆದ್ರೆ 1, ಇದರ ಮೈನಸ್ ಮುಂದೆ 1 ಇಟ್ಟು ಬಿಡ್ರಿ. ನೋಡ್ರಿ, 2 ಮೈನಸ್ 2ರಾಗ 1 ಆದ್ರೆ 1, 2ರಾಗ 1 ಆದ್ರೆ 1. ಆನ್ಸರ್ 1 ಎಲ್ಲಿದೆ ನೋಡ್ರಿ, ಉತ್ತರ ಸಂಖ್ಯೆ ಎ. ಇನ್ನೊಂದು ರೀತಿ ಒಳಗೆ ಹೆಂಗೆ ಮಾಡೋದು ತೋರಿಸ್ನು. 2 ಮೈನಸ್ ಚೌಕಾಂಶ, 2 ಮೈನಸ್ ಪುಷ್ಪಾವರ್ಣ ಮೈನಸ್ 2, 2 ಮೈನಸ್ 1 ಪುಷ್ಪಾವರ್ಣ ಚೌಕಾವರ್ಣ. ಈ ಕ್ರಿಯೆ ಅಂದ್ರೆ ಆವರಣಗಳನ್ನು ಬಿಡಿಸಿ ಉತ್ತರ ತೆಗೆದು. ಈಗ ಏನು ಮಾಡಿದ್ರಿ, ಸಂಖ್ಯೆಗಳನ್ನ ಕೂಡಿಸೋದು ಕಳೆದು ಮಾಡಿ ಉತ್ತರ ತಂದ್ರಿ ನೀವು. ಈಗ ಆವರಣಗಳಿಂದ ಹೊರಗೆ ಅಂಕಿ ತಕ್ಕೊಂಡು ಉತ್ತರ ತೆಗೆದು ಆವರಣಗಳನ್ನು ಹೊರಗೆ ಹಾಕೋದು, ಆವರಣದಿಂದ ಬಿಡಿಸ್ಕೊಡೋದು ಅಂಕಿಗಳನ್ನು ಹೊರಗೆ ಬಿಡಿಸ್ಕೋತನ್ನ. ಫಸ್ಟ್ ಈ ಆವರಣದ ಅಂಕಿಗಳನ್ನು ಹೊರಗೆ ತಗೋಬೇಕು. ಹೆಂಗೆ ತಗೋತಂದು ನೋಡಿ. 2 ಮೈನಸ್ ಹಚ್ಚ್ರಿ, ಸೇಮ್ ಹಿಂಗೆ ಹಚ್ಚ್ರಿ. 2 ಹಚ್ಚ್ರಿ, ಮೈನಸ್ ಹಚ್ಚ್ರಿ, 2 ಹಚ್ಚ್ರಿ, 2 ಹಚ್ಚ್ರಿ. ಈ ಮೈನಸ್ಗೆ ಇದಕ್ಕೆ ಗುಣಾಕಾರ ಆಗ್ತದೆ. ಮೈನಸ್ ಒಂದೇ ಪ್ಲಸ್ ಮೈನಸ್ 2, ಮೈನಸ್ ಒಂದೇ ಮೈನಸ್ ಪ್ಲಸ್ 1 ದುಡ್ಡು ಕೌಂಸ್ ಹೋಯ್ತು, ಪುಷ್ಪಾವರ್ಣ ಬಂತು, ಚೌಕಾವರ್ಣ ಬಂತು ನೋಡ್ರಿ. ಈಗ ಇದನ್ನ ತಕ್ಕೋರಿ ಹೊರಗೆ. ಈ ಚಿನ್ನದಿಂದ ಗುಣಾಕಾರ ಮಾಡಿ ಹೊರಗೆ ತೆಗೆದು ಪುಷ್ಪಾವರ್ಣ ಹೋಗಿ ಬಿಡುತ್ತದ ನೋಡ್ರಿ ಹೆಂಗೆ ಹೋಗ್ತದೆ. 2 ಮೈನಸ್ ಚೌಕಾವರ್ಣ 2, ಮೈನಸ್ ಒಂದೇ ಪ್ಲಸ್ ಮೈನಸ್ 2, ಮೈನಸ್ ಒಂದೇ ಮೈನಸ್ ಪ್ಲಸ್ 2,
ಮೈನಸ್ ಒಂದ್ಲೆ ಪ್ಲಸ್ ಮೈನಸ್ ಒಂದು ನೋಡ್ರಿ ಚೌಕ ಬಂದ್ಬಿಡುತ್ತೆ. ಈಗ ಮತ್ತೆ ಹೊರಗೆ ತೆಗೀರಿ, ಎರಡು ಇಡ್ರಿ, ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್ ಎರಡು, ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್ ಎರಡು, ಮೈನಸ್ ಗುಂಡ್ಲೆ ಪ್ಲಸ್ ಮೈನಸ್ ಎರಡು, ಮೈನಸ್ ಗುಂಡ್ಲೆ ಮೈನಸ್ ಪ್ಲಸ್ ಒಂದು. ಇದರ ಪ್ಲಸ್ ಯಾವ ಮೈನಸ್ ಯಾವ ಹೊರಗೆ ತೆಗೀರಿ. ಇದು ಪ್ಲಸ್, ಇದು ಪ್ಲಸ್, ಇದು ಪ್ಲಸ್. ಎರಡು 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 ಒಂದು ಎರಡು, ನಾಲ್ಕು ಒಂದು ಐದು ಆತು. ಆತಿಲ್ಲ ನೋಡ್ರಿ. ಎರಡು 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 ನಾಲ್ಕು, ನಾಲ್ಕು ಒಂದು ಐದು ಆತು. ಇದು ಎರಡು, ಇದು ಎರಡು, ಮೈನಸ್ ನಾಲ್ಕು ಆತು. ಈಕ್ವಲ್ ಟು 1. ಬೇಕಾದ ಕ್ರಿಯೆ ಒಳಗೆ ಗಣಿತಗಳನ್ನು ಮಾಡೋದು ಬರ್ಬೇಕು ನಿಮ್ಗೆ. ನಾ ಹೇಳಿದ್ನಲ್ಲ, ಜೋಶಿ ಸರ್ ವಿಡಿಯೋ ಕೋಚಿಂಗ್ ಕ್ಲಾಸ್ ನೀವು ವಿದ್ಯಾರ್ಥಿಗಳು ಮನೆಯೊಳಗೆ ಸ್ಟಡಿ ಮಾಡಿದ ಸ್ಟೇಟಿಕ್ ರ್ಯಾಂಕ್ ಕೊನೆ ಲೈಫ್ ಲಾಂಗ್ ನಿಮ್ದು ಎಜುಕೇಶನ್ ಮುಗಿಯುವವರೆಗೆ ನಿಮ್ಮ ಡಿಸ್ಟಿಂಕ್ಷನ್ ಬಿಡಂಗಿಲ್ಲ. ಇದು ನನ್ನ 100% ನನ್ನ ಅನುಭವಗಳು. ಎಲ್ಲ ಸ್ಕೂಲ್ದೊಳಗೆ ಹೋಗಿ ಕೇಳ್ತೀನಿ, ಜೋಶಿ ಸರ್ ಹುಡುಗರು ಎಲ್ಲ ರ್ಯಾಂಕ್ನಾಗೆ ಇರ್ತಾರೆ. ಅಭ್ಯಾಸ ಮಾಡಿದವ್ರನ್ನ ಅಭ್ಯಾಸ ಮಾಡಲಾರ್ದವ್ರಲ್ಲ. ಬರೀ ಇಲ್ಲಿ ಅಷ್ಟೇ ಕಲ್ತು ಅದೇನು ಮುಂದೆ ನವೋದಯ ಸೈನಿಕ್ ಸ್ಕೂಲ್ಗೆ ಹೋದಾಗೂ ಅಭ್ಯಾಸ ಮಾಡಬೇಕು. ಅದು ಭವಿಷ್ಯ. ಈಗ ನೀವು ತಿಳ್ಕೊಂಡ್ರಿ ಅಂತ ತಿಳ್ಕೊಂಡು ಆವರಣ ಬಿಡಿಸಿ ಉತ್ತರ ತೆಗೆದನು, ಆಮೇಲೆ ಇನ್ನೊಂದು ಏನು ತೆಗೆದನು, ಅಂಕಿಗಳನ್ನು ಹೊರಗೆ ತೆಗೆದು ಉತ್ತರನ ತೆಗೆದನು, ಆವರಣ ತೆಗೆದು ತಿಳಿಸಿ. ಎರಡೂ ರೀತಿಗಳೇ ತಿಳಿಸಿ ಚಂದಾಗಿ ಬಿಡಿಸ್ಕೊಳ್ರಿ.